ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಬಾಲ್ಯ ಜೀವನದ ಘಟನೆಗಳನ್ನು, ಸಂಘಟನೆಗಳನ್ನು, ಸಂತೋಷಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿ ನಾನು ಇವತ್ತು ನಿಮ್ಮೊಂದಿಗೆ ಬಂದಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಈ ವಿಡಿಯೋವನ್ನು ನೋಡಿ ಸಂತೋಷ ಪಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದ್ದು. ಚಿಂತಾಮಣಿ ತಾಲೂಕಲ್ಲಿ ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಒಂದು 250 ಮನೆಗಳು ಇತ್ತು ಆವಾಗ. ಈಗ ಒಂದು 500 ಮನೆಗಳ ಮೇಲೇನೆ ಆಗಿದೆ. ಆ 250 ಮನೆಗಳಲ್ಲಿ ನಮ್ಮ ಅಪ್ಪ ಅಮ್ಮ ಅವರು ಕೂಡ ಬೇರೆ ಊರಿಂದ ಬಂದು, ನಮ್ಮ ಅಮ್ಮ ಅವರು ಬೇರೆ ಊರಿಂದ ಬಂದು, ಅಪ್ಪ ಅವರು ಬೇರೆ ಊರಿಂದ ಬಂದು ಪಕ್ಕದಲ್ಲಿ ಮನೆಗಳು ಕಟ್ಕೊಂಡು ಅಲ್ಲಿ ಅವರ ಅಪ್ಪ, ನಮ್ಮ ಅಪ್ಪವರ ಅಪ್ಪ, ನಮ್ಮ ಅಮ್ಮವರ ಅಪ್ಪ ಇಬ್ಬರು ಫ್ರೆಂಡ್ಸ್ ಆಗಿ ಅವರಿಬ್ಬರು ಸೇರಿ ನಮ್ಮ ಅಪ್ಪನಿಗೂ ನಮ್ಮ ಅಮ್ಮನಿಗೂ ಮದುವೆ ಮಾಡಿ ಅವರು ನಮ್ಮಮ್ಮ ನಮ್ಮ ಅಪ್ಪ ಅವ್ರ ಮನೆಯಲ್ಲಿ ಇದ್ರಂತೆ. ಆಗ ನಾವು ಹುಟ್ಟಿರೋದು. ನಾನು 4ನೇ ಅವಳು, ಅಣ್ಣಂದಿರು ಇಬ್ಬರು, ಅಕ್ಕ ಒಬ್ಬರು, ನಾನು 4ನೇ ಅವಳು, ಲಾಸ್ಟು. ನನ್ನನ್ನು ಓದಿಸಿದ್ದು ಅಂತಂದರೆ ನಮ್ಮ ಅಪ್ಪ ಅದೇ ಊರಲ್ಲೇ ಸ್ಕೂಲ್ ಮಾಸ್ಟರ್ ಆಗಿದ್ದರು, ಹೆಡ್ ಮಾಸ್ಟರ್ ನಮ್ಮ ಅಪ್ಪ. ನಾನು ಒಂದು 3 ವರ್ಷಗಳ ಆಗುವಷ್ಟರಲ್ಲಿ ನಮ್ಮಪ್ಪ ಒಂದು ಮನೆಯಲ್ಲಿ ಇರಬಾರ್ದು, ಮಕ್ಕಳು ಓದಬೇಕು, ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಬೇಕು ಅಂತ ಹೇಳಿ ನನ್ನ ಪುಟ್ಟ ಮಗುನೇ ಸ್ಕೂಲ್ಗೆ 3 ವರ್ಷದಲ್ಲೇ ನಮ್ಮಪ್ಪ ಅವರ ಬಲಗೈ ಕಿರಿಬೆರಳನ್ನು ನಾನು ಹಿಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೆ. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಮ್ಮ ಅಪ್ಪನ ಜೊತೆ ಬೆಳಗ್ಗೆನೇ ರೆಡಿ ಮಾಡಿಬಿಡೋರು, ನಮ್ಮ ಅಪ್ಪನ ಜೊತೆ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ಅಪ್ಪನ ಜೊತೆ ಸ್ಕೂಲ್ಗೆ ಹೋಗಿ ನಾನು 4ನೇ ಕ್ಲಾಸ್ ತನಕ ನಮ್ಮ ಅಪ್ಪ ಅವ್ರ ಹತ್ರನೇ ಓದಿದ್ದು. 4ನೇ ಕ್ಲಾಸ್ನಲ್ಲಿ ನಮ್ಮ ಅಪ್ಪ ಒಂದು ಹುಷಾರಿಲ್ದಿರ ನಮ್ಮ ಅಪ್ಪ ಮಲ್ಕೊಂಡಾಗ ಇನ್ನೊಬ್ಬ ಮಾಸ್ಟ್ರು ಇದ್ದರು. ಆ ಮಾಸ್ಟ್ರು ನಮ್ಮ ಅಪ್ಪ ಹೆಡ್ ಮಾಸ್ಟರ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಇತ್ತು ಅಂತ ಹೇಳ್ತಾ ಇದ್ರು ನಮ್ಮಪ್ಪ. ಅವರು ನಮ್ಮಪ್ಪ ಸ್ಕೂಲ್ಗೆ 1 ತಿಂಗಳು ರಜಾ ಹಾಕಿದ್ದಾಗ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದರೆ ಆ ಮಾಸ್ಟ್ರು ನನಗೆ ಮಗ್ಗಿ ಹೇಳಲಿಕ್ಕೆ ಹೇಳಿದರು. ಅದು ಉಲ್ಟಂ ಪಲ್ಟ ಹೇಳ್ತಾ ಇದ್ದಿದ್ದು. 2 1 2 2 2 2 2 4 ಈ ಥರ. ಅದನ್ನು ನಾವು ಉಲ್ಟಾ ಹೇಳಬೇಕಾಗಿತ್ತು. ಕನ್ನಡ ಮೀಡಿಯಂ ನಾನು ಓದಿದ್ದು. ಅಂದರೆ 7th ತನಕ ಕನ್ನಡ ಮೀಡಿಯಂ ಓದಿದ್ದು, ನಂತರ ನಾನು ಇಂಗ್ಲೀಷ್ ಮೀಡಿಯಂ ಓದಿದ್ದು. ಅವರು ಹೇಳಬೇಕಂತಂದರೆ ನಾನು ಸ್ವಲ್ಪ ಮಿಸ್ ಮಾಡಿದಾಗ ಆವಾಗ ಕಡ್ಡಿ ತಗೊಂಡು ಬಾರಿಸಿದ್ರು. ಅಂದರೆ ಇಷ್ಟು ಬಾರಿಸಲಿಲ್ಲ, ಆ ಥರ ಕೈಗಳಿಗೆ ಹೊಡೆದು ಬಿಟ್ಟರು. ಕೈಗಳೆಲ್ಲ ಊದ್ಕೊಂಡ್ಬಿಟ್ಟು ಜ್ವರ ಬಂದುಬಿಡ್ತು ಫ್ರೆಂಡ್ಸ್ ನನಗೆ. ಮನೆಗೆ ಹೋಗಿ ಈ ಥರ ಜ್ವರ ಬಂದಿದೆ ಅಂತಂದಾಗ ಯಾಕೆ ಏನು ಅಂತ ಕೇಳಿದ್ರು ನಮ್ಮಪ್ಪ ನಮ್ಮಮ್ಮ. ನನಗೆ ಈ ಥರ ಮಾಸ್ಟ್ರು ಹೊಡೆದ್ರು ಅಂತ ಹೇಳಿದೆ. ಕೈಗಳು ನೋಡಿದ್ರೆ ಊದ್ಕೊಂಡ್ಬಿಟ್ಟಿತ್ತು. ನಮ್ಮಪ್ಪನ ಕೋಪ ಬಂತು. ನೋಡಿದ್ರೆ ಮಕ್ಕಳಿಗೆ, ನನ್ನ ಮಗುಗೆ ಈ ಥರ ಹೊಡೆದಿದ್ದಾರೆ, ಇನ್ನು ಬೇರೆ ಮಕ್ಕಳಿಗೆ ಯಾವ ರೀತಿ ಹೊಡಿಬೋದು ಇವರು ಅಂತ ಹೇಳಿ ನಮ್ಮಪ್ಪನ ಕೋಪ ಬಂತು. ಮತ್ತು ಹೋಗಿ ಸ್ಕೂಲಲ್ಲಿ ಮಾಸ್ಟ್ರಿಗೆ, ಏನಪ್ಪ ಈ ಥರ ಮಾಡ್ತೀಯ, ಮಕ್ಕಳಿಗೆಲ್ಲ ಈ ರೀತಿ ಹೊಡೆದ್ರೆ ಆ ಮಕ್ಕಳು ಓದೋದು ಹೇಗೆ, ಕೈ ಬರೆಯೋಕ್ಕೆ ಆಗಲ್ಲ, ಕೈ ಎತ್ತಕ್ಕಾಗಲ್ಲ, ಈ ಥರ ಹೊಡೆದ್ರೆ ಹೇಗೆ ಅಂತ ಅಂದ್ಬಿಟ್ಟು ಬೈದರು ಆ ಮಾಸ್ಟ್ರಿಗೆ. ಇಲ್ಲ ಸರ್, ನಾನು ಅಷ್ಟೊಂದು ಹೊಡಿಲಿಲ್ಲ ಅಂತ ಹೇಳಿದರು ಅವರು. ನೋಡಿ ಓದ್ಕೊಂಡಿರೋದು ಅಂತ ಹೇಳಿದರು. ಆ ಊತ ನೋಡಿ ಸಾರಿ ಸರ್ ಅಂತ ಹೇಳಿದ್ರು ನಮ್ಮಪ್ಪಗೆ. ನಮ್ಮಪ್ಪ ಅಯ್ಯೋ ಈ ಥರ ಹೊಡೆದ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಆ ಮಕ್ಕಳಿಗೆ ಇಷ್ಟೊಂದು ಹೊಡಿತಾರೆ ಅಂತ ಹೇಳಿ ಅವರನ್ನು ಅವ್ರ ಸ್ಕೂಲ್ಗೆ ಡೆಪ್ಯುಟೇಷನ್ ಮಾಡಿಸ್ಬಿಟ್ರು. AIO ಕೈಯಲ್ಲಿ ಹೇಳಿಸಿ ಅವರನ್ನು ಅವ್ರ ಊರಿಗೆ, ಸ್ವಂತ ಊರಿಗೆ ಡೆಪ್ಯುಟೇಷನ್ ಮಾಡಿಸ್ಬಿಟ್ರು.
ನಾನು 4th ಸ್ಟ್ಯಾಂಡರ್ಡ್ ಮುಗೀತು. 4ನೇ ಕ್ಲಾಸ್ ಓದಿದ ನಂತರ ಮತ್ತೆ ಬೇರೆ ಊರಿಗೆ 3 ಮೈಲಿ ನಡ್ಕೊಂಡು ಹೋಗ್ಬೇಕಾಗಿತ್ತು. ಹೋಗ್ಬೇಕಾದ್ರೆ ನಮ್ಮ ಮಾಸ್ಟ್ರು ನಮ್ಮ ಅಪ್ಪ ಓದಿಸಿದ್ರಂತೆ. ಅವ್ರು ಬಡವರಂತೆ. ಆ ಬಡವರು ಮನೆಯಲ್ಲಿ ಹುಟ್ಟಿದಂತಹ ಅವರು ನಮ್ಮ ಮಾಸ್ಟ್ರು ಸೀತಪ್ಪ ಮಾಸ್ಟ್ರು ಅಂತ ಒಬ್ಬರಿದ್ದರು. ತುಂಬಾ ಒಳ್ಳೆ ಮನುಷ್ಯರು ಅವರು. ಅವರು ನನ್ನ ಬ್ಯಾಗನ್ನು ತಗಲಾಕ್ಕೊಂಡು ನನ್ನ ಕ್ಯಾರಿಯರ್ ಬಾಕ್ಸ್ ಎತ್ಕೊಂಡು ನನ್ನನ್ನು ಕೈಯಲ್ಲಿ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು ಫ್ರೆಂಡ್ಸ್. ತುಂಬ ಒಳ್ಳೆ ಮಾಸ್ಟ್ರು. ಯಾಕಂತಂದರೆ ಅವರ ಅಭಿಮಾನ ನಮ್ಮ ಅಪ್ಪ ಓದಿಸಿದ್ರು, ತುಂಬಾ ಅವ್ರಿಗೆ ಹೆಲ್ಪ್ ಮಾಡಿದ್ರು. ಆದ್ದರಿಂದ ಅವರು ಟೀಚರ್ ಆಗಿರೋದ್ರಿಂದ ಅವ್ರ ಸ್ಕೂಲ್ಗೆ ನಾನು ಹೋಗ್ಬೇಕಾಗಿತ್ತು. ಅದರಿಂದಾಗಿ ಅವರು ನನ್ನ ಕೈಯನ್ನು ಹಿಡ್ಕೊಂಡು ಹೋಗೋರು. ಅಪ್ಪ ಅಮ್ಮ ಅಂತ ಕರೀತಾ ಇದ್ರು ನಮ್ಮ ಅಮ್ಮನ ನಮ್ಮ ಅಪ್ಪನ ಮಾಸ್ಟ್ರು. ನಮ್ಮೂರಿಗೆ ಬೇರೆ ಊರಿಂದ ನಮ್ಮೂರಿಗೆ ಬಂದು ನಮ್ಮೂರಿಂದ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಮನೆಯಲ್ಲೇ ಊಟ ಮಾಡ್ತಾಯಿದ್ರು. ತುಂಬಾ ಒಳ್ಳೆ ಮನುಷ್ಯರು ಆ ಮಾಸ್ಟ್ರು. ಹಂಗಾಗಿ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡೋಗಿ ಆ ಸ್ಕೂಲ್ಗೆ ಬಿಡ್ತಾಯಿದ್ರು. ಇನ್ನು ಹೋಗಮ್ಮ ನೀನು ಸ್ಕೂಲ್ನೊಳಕ್ಕೆ ಅಂತ ಬಿಡೋರು. ನಾನು ಹೋಗಿ ಸ್ಕೂಲ್ನಲ್ಲಿ ಇರ್ತಾಯಿದ್ದೆ. ಮತ್ತು ಪಾಠ ಮಾಡೋರು ಸ್ಕೂಲಲ್ಲಿ. ಟೀಚರ್ಸ್ ಎಲ್ಲ ಒಳ್ಳೆ ಮಾಸ್ಟ್ರುಗಳು ನಮಗಿದ್ದಿದ್ದು. ಅಲ್ಲಿ ಮರಿಯಪ್ಪ ಮಾಸ್ಟ್ರು ಅಂತ ಒಬ್ಬರು ಬೇರೆ ಊರಿಂದ KGF ಕಡೆಯಿಂದ ಬಂದಿದ್ದರು. ಅವರು ಸೀತಪ್ಪ ಮಾಸ್ಟ್ರಿಗೆ ಫ್ರೆಂಡು. ನಮ್ಮ ಮಾಸ್ಟ್ರಿಗೆ ತುಂಬ ಕ್ಲೋಸ್ ಫ್ರೆಂಡು. ಅವರಿಬ್ಬರು ಕೂಡ ನಮ್ಮ ಅಪ್ಪಗೆ ತುಂಬ ಫ್ರೆಂಡ್ಸು. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನನ್ನ. ಅಯ್ಯೋ ಮಾಸ್ಟ್ರ್ ಮಗಳು ಅಂತ ಹೇಳಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಚೆನ್ನಾಗಿ ಓದಬೇಕು ಅಂತ ಬೈತಾ ಇದ್ರು ನನಗೆ. ಏನಾದರೂ ಸ್ವಲ್ಪ ಮಿಸ್ ಮಾಡಿದ್ರು ಕೂಡ, ಏನಾದರೂ ನಾವು ಮರಿಯಪ್ಪ ಮಾಸ್ಟ್ರ್ ಅನ್ನೋರು ಮ್ಯಾಥಮೆಟಿಕ್ಸ್ ತಗೊಳ್ತಾ ಇದ್ರು, ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಬೈತಾ ಇದ್ರು. ಹಿಂಗೇನಾ ನೀನು ಮಾಸ್ಟ್ರ್ ಮಗಳಾಗಿದ್ದುಕೊಂಡು ಹಿಂಗೇನಾ ನೀನು ಓದೋದು ಅಂತ ಬೈಯೋರು. ಈ ಮಾಸ್ಟ್ರು ಅಷ್ಟೇ, ಆ ಮಾಸ್ಟ್ರು ಅಷ್ಟೇ. ಆ ಥರ ಚೆನ್ನಾಗಿ ಓದಿಸ್ತಾ ಇದ್ರು. ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಫ್ರೆಂಡ್ಸ್ ನಾನು. ಆನಂತರ ಮನೆಗೆ ಬಂದರೆ ಅಂತೂ ಬುಕ್ ಮುಟ್ತಾ ಇರಲಿಲ್ಲ ನಾನು. ಯಾಕಂತಂದರೆ ಆಟ ಆಡೋದು ಜಾಸ್ತಿ, ವಿಪರೀತ ಆಟ ಆಡ್ತಾಯಿದ್ದೆ. ಮನೆಗೆ ಬಂದರೆ ಬ್ಯಾಗಲ್ಲಿ ಬಿಸಾಕ್ಬಿಟ್ಟು ಊಟನೂ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಆಚೆಗೆ ಹೋಗ್ಬಿಟ್ಟು ಮಕ್ಕಳ ಜೊತೆ ಆಟ ಆಡ್ತಾಯಿದ್ದೆ, ತುಂಬಾ ಆಟ ಆಡ್ತಾಯಿದ್ದೆ. ಅಂದರೆ ನಾನು ಸ್ಕೂಲ್ಗೆ ಹೋದರೆ ಸ್ಕೂಲಲ್ಲಿ ಪಾಠ ಮಾಡುವಾಗ ಇಂಟ್ರೆಸ್ಟಾಗಿ ಕೇಳ್ತಾಯಿದ್ದೆ ಫ್ರೆಂಡ್ಸ್ ನಾನು. ಬೋರ್ಡ್ ಮೇಲೆ ಮಾಸ್ಟ್ರು ಏನು ಮಾಡ್ತಾ ಇದ್ದಾರೆ, ಪಾಠ ಏನು ಮಾಡ್ತಾ ಇದ್ದಾರೆ ನೀಟಾಗಿ ಕೇಳ್ತಾ ಇದ್ದೆ. ಅಲ್ಲಿ ಎಷ್ಟು ಕೇಳಿದ್ರೆ ಅಷ್ಟೇ ನನ್ನ ಮೈಂಡಲ್ಲಿ ಇದ್ದುಬಿಡೋದು. ಆ ಎಕ್ಸಾಮ್ ಕೊಟ್ಟಾಗ ನಾನು ಓದೋದು ಇಲ್ಲ, ಸರಿಯಾಗಿ ಬರೆಯೋದಿಲ್ಲ. ಆದರೂ ಕೂಡ ಮೈಂಡಲ್ಲಿ ಇಟ್ಕೊಂಡಿರೋದನ್ನು ನಾನು ಬರೆದ್ಬಿಟ್ಟು ಬರ್ತಾಯಿದ್ದೆ. ಅಲ್ಲಿಗೂ 75% ಮಾರ್ಕ್ಸ್ ಬರೋದು ಫ್ರೆಂಡ್ಸ್. ಅಷ್ಟು ಇಂಟೆಲಿಜೆಂಟ್ ಆಗಿದೆ. ಇನ್ನು ನಾನು ಓದಿದರೆ ಇನ್ನೆಷ್ಟು ಮಾರ್ಕ್ಸ್ ತೆಗಿತಾ ಇದ್ನೋ ಏನೋ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಓದ್ತಾ ಇದ್ದೆ. ಮತ್ತು ನಮ್ಮ ಅಣ್ಣಂದ್ರು ಇದ್ಕೊಂಡು ಈ ಹುಡುಗಿ ಯಾವಾಗಲೂ ಆಟ ಆಡ್ತಾ ಇರ್ತಾಳೆ, ಇವಳು ಫೇಲ್ ಆಗಿಬಿಡ್ತಾಳೆ ಅಂತ ನಮ್ಮ ಅಣ್ಣ ಬೈಯೋರು. ಆದರೂ ಕೂಡ ನಾನು ಒಳಗಡೆನೇ ಬರ್ತಾ ಇರಲಿಲ್ಲ. ಮತ್ತು ಯಾವಾಗೋ ಒಂದು ಸಲ ಬರೋದು, ಹೋಮ್ವರ್ಕ್ ಬರೆದು ಬಿಡೋದು, ಇಟ್ಬಿಟ್ಟು ಮತ್ತೆ ಸುಮ್ಮನೆ ಓದ್ಕೊ ಅಂತಂದರೆ ಸ್ವಲ್ಪ ಹೊತ್ತು ಬುಕ್ಕನ್ನು ಹಂಗೆ ಮುಂದೆ ಇಟ್ಕೊಂಡು ಏನಾದರೂ ಒಂದು ಸ್ವಲ್ಪ ಓದ್ಕೊಂಡು ಎದ್ದು ಓಡ್ಬಿಡ್ತಾಯಿದ್ದೆ ಆಟ ಆಡೋಕ್ಕೆ. ಈ ರೀತಿ 8 ಗಂಟೆ ಆದರೂ, ಹಳ್ಳಿ ಕಡೆ ಬೇಗ ಮಲ್ಕೊಂಡ್ಬಿಡ್ತಾರೆ, ಆದರೆ 7:30 8 ಗಂಟೆ ಆದರೂ ಮನೆಗೆ ಬರ್ತಾ ಇರಲಿಲ್ಲ. ಆಗ ಬಂದು ಊಟ ಗಬಗಬ ಅಂತ ತಿಂದು ಮಲಗ್ತಾ ಇದ್ದೆ. ನಮ್ಮ ಅಮ್ಮನೂ ಬೈಯೋರು, ನಮ್ಮ ಅಪ್ಪನೂ ಬೈಯೋರು, ಅಣ್ಣಂದರು ಬೈಯೋರು, ಅಕ್ಕನೂ ಬೈಯೋರು. ಅಲ್ಲಿಗೂ ಪಾಸ್ ಆಗಿಬಿಡ್ತಾಯಿದ್ದೆ, ಮಾರ್ಕ್ಸ್ ಚೆನ್ನಾಗಿ ತೆಗೀತಾ ಇದ್ದೆ. 7th ಸ್ಟ್ಯಾಂಡರ್ಡು ಆಗ ನಮಗೆ ಪಬ್ಲಿಕ್ ಇತ್ತು ಫ್ರೆಂಡ್ಸ್. ಪಬ್ಲಿಕ್ಕಲ್ಲಿ ಕೂಡ ನಾನು 78% ಮಾರ್ಕ್ಸ್ ತೆಗೆದಿದ್ದೆ. ಏನು 7th ಸ್ಟ್ಯಾಂಡರ್ಡಲ್ಲಿ. ಅಯ್ಯೋ ಇದೇನು ಹುಡುಗಿ ಈ ಓದೋದೇ ಇಲ್ಲ, ಹೆಂಗೆ ಪಾಸ್ ಆಗ್ತಾಳೆ ಅನ್ನೋರು. ನಮ್ಮ ಅಣ್ಣಂದ್ರೆಲ್ಲ ನಗಾಡೋರು, ನಮ್ಮ ಅಣ್ಣಂದರು ನಮ್ಮ ಅಕ್ಕ ಎಲ್ಲ ನಗಾಡೋರು. ನಮ್ಮ ಅಪ್ಪ ಅಂತೂ ಖುಷಿ, ಈ ಹುಡುಗಿ ಓದೋದೇ ಇಲ್ಲ, ಹೆಂಗೆ ಪಾಸ್ ಆಗ್ತಾಳೆ ಅಂತ. ಆಮೇಲೆ ಮತ್ತೆ 8th ಸ್ಟ್ಯಾಂಡರ್ಡ್ಗೆ ಹೋದೆ. 8th ಸ್ಟ್ಯಾಂಡರ್ಡ್ಗೆ ಹೋದರೆ ಅಲ್ಲಿ ಬರೀ ಇಂಗ್ಲೀಷಲ್ಲೇ ಹೇಳ್ತಾರೆ, ನನಗೆ ಅರ್ಥ ಆಗಲ್ಲ, ತುಂಬಾ ಕಷ್ಟ ಆಯಿತು. ನಮ್ಮ ಇಂಗ್ಲೀಷ್ ಟೀಚರ್ ಅಂತ ಒಂದು ಯಾವುದೇ ವರ್ಡ್ಸ್ ಕೂಡ ಕನ್ನಡದಲ್ಲಿ ಹೇಳ್ತಾ ಇರಲಿಲ್ಲ. ತುಂಬಾ ಕಷ್ಟ ಆಗ್ಬಿಡ್ತು. ಅಲ್ಲಿಗೂ ಕೂಡ ನಾನು ಮಾರ್ಕ್ಸ್ ತೆಗಿತಾ ಇದ್ದೆ, ಪಾಸ್ ಆಗ್ತಾಯಿದ್ದೆ. ಅಂದರೂ ಅಲ್ಲಿ ಕೂಡ 70 ಕಡಿಮೆ ಅಂತ ಯಾವತ್ತೂ ಬಂದಿಲ್ಲ. ಅಷ್ಟು ಚೆನ್ನಾಗಿ ಓದ್ತಾ ಇದ್ದೆ, ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ಹೋಮ್ವರ್ಕ್ ಬರೀಬೇಕಾದ್ರೆ ಒಂದೊಂದು ದಿವಸ ಮನೇಲಿ ಬರಿತಾ ಇರಲಿಲ್ಲ. ಹೋಮ್ವರ್ಕ್ ಬರೀಲಿಲ್ವ ಅಂತಂದರೆ ಇಲ್ಲಪ್ಪ ಕೊಟ್ಟಿಲ್ಲ ಇವತ್ತು ಅಂತ ಹೇಳಿಬಿಟ್ಟು ಬ್ಯಾಗ್ ತಗ್ಲಾಕೊಂಡು ಒಂದು ಸ್ವಲ್ಪ ಮುಂಚೆ ಹೋಗ್ಬಿಟ್ಟು ದಾರಿ ಮಧ್ಯದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಕೂತ್ಕೊಂಡು ಹೋಮ್ವರ್ಕನ್ನು ಬರ್ಕೊಂಡು ಬ್ಯಾಗ್ ತಗ್ಲಾಕೊಂಡು ಹೋಗ್ಬಿಡ್ತಾಯಿದ್ದೆ. ಹಿಂಗೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಅಷ್ಟೇ, ನಮ್ಮ ಫ್ರೆಂಡ್ಸೂ ಕೆಲವರು ಅದೇ ರೀತಿಯೇ ಮಾಡ್ತಾಯಿದ್ರು. ನಾರಾಯಣಮ್ಮ ಅಂತ ಒಂದು ಹುಡುಗಿ ಬರ್ತಾಯಿತ್ತು, ಆ ಹುಡುಗಿನೂ ಅಷ್ಟೇ. ಆ ಹುಡುಗಿಗೆ ಓದ್ ಸರಿಯಾಗಿ ಬರ್ತಾ ಇರಲಿಲ್ಲ.
ಆ ಹುಡುಗಿ ಯಾವಾಗಲೂ ನನ್ನ ಹತ್ರ ಕಾಪಿ ರೈಟ್ ಹೊಡಿಯೋದು. ಟೆಸ್ಟ್ಗಳಿಟ್ರೆ ಟೆಸ್ಟ್ಗಳಲ್ಲಿ ಕಾಫಿ ಸೆಟ್ ಹೊಡಿತಾ ಇದ್ಲು. ನಾನು ಕೆಲವೊಂದು ಮಕ್ಕಳಿಗೆಲ್ಲ ನಾನೇ ತೋರಿಸ್ತಾ ಇದ್ದೆ ಟೆಸ್ಟ್ಗಳಲ್ಲಿ. ಅಷ್ಟು ಚೆನ್ನಾಗಿ ಓದ್ತಾ ಇದ್ದೆ ಫ್ರೆಂಡ್ಸ್, ಓದೋದು ಮಾತ್ರ ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ಆದರೆ ಸೋಂಬೇರಿ, ಮನೆಯಲ್ಲಿ ಒಂದು ಕೆಲಸ ಮಾಡ್ತಾ ಇರಲಿಲ್ಲ. ನಮ್ಮ ಅಕ್ಕ ಮದುವೆ ಆಗಿತ್ತು. ನಮ್ಮ ಅಕ್ಕ, ನಾನು 3ನೇ ಕ್ಲಾಸಲ್ಲಿದ್ದಾಗೆ ನಮ್ಮ ಅಕ್ಕನ ಮದುವೆ ಮಾಡಿದರು. ಅವರು SLC ಆದ 18 ವರ್ಷಕ್ಕೆಲ್ಲ ನಮ್ಮ ಅಕ್ಕನಿಗೆ ಮದುವೆ ಆಯಿತು. ನಮ್ಮ ಭಾವನು ಕೂಡ ಟೀಚರ್ ಆಗಿದ್ದರು. ಅವರು ಏನಂತಂದರೆ, ನಮ್ಮ ಅಕ್ಕ ನಮ್ಮ ಭಾವ ಅವರು ಟೀಚರ್ ಆಗಿದ್ದರು. ದೇವನಹಳ್ಳಿ ಇಲ್ಲಿ ಇದ್ದಿದ್ದು, ನಮ್ಮೂರಿಗೆ ತುಂಬ ದೂರ ಅಂತ ಹೇಳಿ ನಮ್ಮ ಅಕ್ಕನ ಅಲ್ಲೇ ಇಟ್ಟಿದ್ರು. ಅವ್ರಿಗೆ 2 ಮಕ್ಕಳಾದರು. ಆ ಮಕ್ಕಳು ಕರ್ಕೊಂಡೋಗಿ ಅಲ್ಲಿ ಇರಿಸ್ಕೊಳಕ್ಕಾಗಲ್ಲ ಅಂತ ಹೇಳಿ, ಮಕ್ಕಳನ್ನ ಸಾಕಕ್ಕೆ ನಮ್ಮ ಅಕ್ಕನ ಕೈಯಲ್ಲಿ ಬರಲ್ಲ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಮನೆಯಲ್ಲೇ ಇಟ್ಕೊಂಡಿದ್ರು. ಆಗ ವ್ಯವಸಾಯ ವಿಪರೀತ ನಮ್ಮದು, ತವರ ಮನೆಯಲ್ಲಿ ವಿಪರೀತ ವ್ಯವಸಾಯ. ಒಬ್ಬರು ಆಳು ಅನ್ನೋರು, ಅಂದರೆ ಜೀತದಾಳು ಅನ್ನೋರು ಒಬ್ಬರು ಮನೆಯಲ್ಲೇ ಇರೋರು, ಮತ್ತು ಆಳುಗಳನ್ನ ಕರ್ಕೊಂಡೋಗಿ ವ್ಯವಸಾಯ ಎಲ್ಲ ಮಾಡಿಸೋರು ನಮ್ಮಮ್ಮ. ಮತ್ತು ಜೀತದಾಳು ಇವರೆಲ್ಲರೂ ಹೋಗಿ ಒಂದು 28 ಜನ 30 ಜನ ಆಳುಗಳು ಬರೋರು ಫ್ರೆಂಡ್ಸ್. ಅವರೆಲ್ಲ ಹೋಗಿ ವ್ಯವಸಾಯ ಮಾಡೋರು. ನಾನು ಬರೀ ಊಟ ಮಾಡೋದು, ಓದೋದು, ಸ್ಕೂಲು, ಇಷ್ಟೇ, ಈ ಆಟ ಆಡೋದು, ಇಷ್ಟು ಬಿಟ್ಟರೆ ಒಂದು ಕೆಲಸ ಮಾಡ್ತಾ ಇರಲಿಲ್ಲ. ನಮ್ಮ ಅಕ್ಕ ಪಾತ್ರೆ ತೊಳೆ ಅಂತಂದರೆ ಪಾತ್ರೆ ತೊಳೆದವ್ರ ಇಲ್ವ ಅಂತಂದ್ಬಿಟ್ಟು ನೋಡಿಬಿಟ್ಟು ಓಡೋಗ್ಬಿಡ್ತಾ ಇದ್ದೆ. ಪಾತ್ರೆ ತೊಳೆದು ಬಿಟ್ಟಿದ್ರೆ ಮತ್ತೆ ಬರ್ತಾಯಿದ್ದೆ ಮನೆಗೆ. ಹಿಂಗೆಲ್ಲ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಒಂದು ಕೆಲಸ ಮಾಡಲ್ಲ, ನಿಂಗೆ ಊಟ ಹಾಕಲ್ಲ ಅಂತ ಹೇಳೋರು. ಒಂದಿನ ತಟ್ಟೆಗೆ ಊಟ ಹಾಕ್ಕೊಂಡಿದ್ದೀನಿ, ತಟ್ಟೆನೇ ಕಿತ್ಕೊಂಡ್ಬಿಟ್ರು. ಏನಕ್ಕೆ ನೀನು ಊಟ ಮಾಡ್ತೀಯ, ನೀನು ಒಂದು ಕೆಲಸ ಮಾಡಲ್ಲ, ನಿಂಗೆ ಊಟ ಕೊಡಲ್ಲ ಅಂತ ತಟ್ಟೆ ಕಿತ್ಕೊಂಡ್ಬಿಟ್ರು. ಆಗ ನಮ್ಮಮ್ಮ ಬೈದರು, ಊಟ ಕಿತ್ಕೋಬಾರ್ದು, ಹಂಗೆಲ್ಲ ಕೊಡು ಪಾಪ, ಇನ್ನೊಂದು ಸಲ ಮಾಡಲ್ಲ, ಹಂಗೆಲ್ಲ ಮಾಡ್ತಾಳೆ ಕೆಲಸ ಅಂತ ನಮ್ಮಮ್ಮ ಬೈದರು. ಆಗ ನಮ್ಮ ಅಕ್ಕ ಕೊಟ್ಟರು ಊಟ. ಹಿಂಗೆಲ್ಲ ಮಾಡೋರು ಫ್ರೆಂಡ್ಸ್. ಮಾಡ್ತಾಯಿದ್ದೆ. ತುಂಬಾ ತೀಟ್ಲೆ ಅಂತಂದರೆ ಅಷ್ಟೊಂದು ತೀಟ್ಲೆ ಇದ್ದೆ, ಒಂದು ಕೆಲಸನೂ ಮಾಡ್ತಾ ಇರಲಿಲ್ಲ. ಹಿಂಗೆಲ್ಲ ಇದ್ದೆ. ಯಾಕಂತಂದರೆ ನಮ್ಮ ಬಾಲ್ಯ ಜೀವನ ನೆನಪು ಬಂತು ಅಂತಂದರೆ, ಎಲ್ಲರೂ ಒಟ್ಟಿಗೆ ನಮ್ಮ ತವರ ಮನೆಯಲ್ಲಿ ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಣ್ಣಂದಿರು, ನಾವು ಎಲ್ಲರೂ, ಅಪ್ಪ ಅಮ್ಮ ಎಲ್ಲರ ಜೊತೆಗೂ ಸಂತೋಷವಾಗಿ ಕಾಲ ಕಳೀತಾ ಇದ್ವು ನಾವು. ನಮ್ಮ ಭಾವ ಕೂಡ ನಮ್ಮ ಮನೆಯಲ್ಲಿ ಒಬ್ಬ ತಂದೆ ಥರ ಇದ್ದುಬಿಟ್ಟಿದ್ರು. ಎಲ್ಲ ಒಟ್ಟಿಗೆ ಇದ್ವು. ಅಕ್ಕ ಭಾವ, ಅಕ್ಕನೂ ಕೂಡ ಒಂದು ತಾಯಿ ಥರ ಇದ್ದರು. ಅಷ್ಟು ಅನ್ಯೋನ್ಯತೆಯಾಗಿ ಇದ್ದರು ಫ್ರೆಂಡ್ಸ್ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ. ಅಣ್ಣಂದಿರು, ಅಕ್ಕ, ಭಾವ, ಅಮ್ಮ, ಅಪ್ಪ ಎಲ್ಲರೂ ಅಷ್ಟು ಚೆನ್ನಾಗಿದ್ವು. ಇವತ್ತು ನಮ್ಮ ಭಾವ ಭಾನುವಾರ ತೀರ್ಕೊಂಡ್ಬಿಟ್ರು. ಭಾನುವಾರ ತೀರ್ಕೊಂಡಿದ್ದರಿಂದ ನಮ್ಮ ಅಕ್ಕ ಒಂಟಿ ಆಗಿಬಿಟ್ರಲ್ಲ ಅನ್ನೋದು ಒಂದು ಮನಸ್ಸಿಗೆ ತುಂಬ ಬೇಸರ ಆಯಿತು. ಅದರಿಂದಾಗಿ ನಮ್ಮ ಬಾಲ್ಯದ ಒಂದು ನೆನಪು ಬಂತು. ಆ ನೆನಪನ್ನು ನಾನು ಶೇರ್ ಮಾಡೋಣ ಅನ್ನಿಸ್ತು. ಅದರಿಂದಾಗಿ ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕನಿಗೂ ಒಬ್ಬ ಮಗ, ಗಂಡು ಮಗ, ಹೆಣ್ಣು ಮಗಳು ಇಬ್ಬರು. ಅಕ್ಕನ ಮಗಳನ್ನ ಅಣ್ಣನಿಗೆ ಕೊಟ್ಟಿದ್ದಿದ್ದು, ಅಣ್ಣನಿಗೆ ಮದುವೆ ಮಾಡ್ಕೊಂಡಿದ್ರು. ಆದರೆ ನಮ್ಮ ಚಿಕ್ಕಣ್ಣನಿಗೆ ಲಾಯರ್ ಆಗಿದ್ದರು. ಅವ್ರು ತೀರ್ಕೊಂಬಿಟ್ರು. ಈಗ ಅವರ ಮಗ ಒಬ್ಬರು ಇದ್ದಾರೆ, ಅವರು ಕೋರ್ಟಲ್ಲಿ ಕೆಲಸ ಮಾಡೋದು. ಅವ್ರಿಗೂ 2 ಮಕ್ಕಳು. ಆದರೆ ಅವರು ಈಗ ಅಮ್ಮ ಮಗನ ಜೊತೆನೇ ಇರ್ತಾರೆ. ಅಕ್ಕ ಏನೇ ಆದರೂ ನಮ್ಮ ಅಕ್ಕ ಭಾವ ಎಷ್ಟು ಅನ್ಯೋನ್ಯತೆಯಿಂದ ಇದ್ದರು ಅಂತಂದರೆ ನಿಜವಾಗ್ಲೂ ಯಾರೂ ಇರಲ್ಲ ಅನಿಸುತ್ತೆ. ಅಷ್ಟು ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಾ ಇರಲಿಲ್ಲ, ಅಷ್ಟು ಅನ್ಯೋನ್ಯತೆಯಿಂದ ಇದ್ದರು. ತುಂಬಾ ನಮ್ಮ ಅಕ್ಕನಿಗೆ ಒಂದು ಮಾತು ಬೈಯೋರಲ್ಲ. ನಮ್ಮ ಭಾವ ನಮ್ಮ ಅಕ್ಕ ಹೇಳಿದ್ದನ್ನೇ ಕೇಳ್ತಾಯಿದ್ರು. ಅಷ್ಟು ಚೆನ್ನಾಗಿದ್ರು ಅವರಿಬ್ಬರು ಕೂಡ. ಅಷ್ಟು ಚೆನ್ನಾಗಿ ಇದ್ದರು ಅಂತಂದರೆ ಅಷ್ಟು ಚೆನ್ನಾಗಿದ್ದರು. ನಮ್ಮ ಭಾವ ಹೋಗಿದ್ದಕ್ಕೆ ನಮ್ಮ ಅಕ್ಕ ಅಳ್ತಾ ಇದ್ದರೆ ದಿನಕ್ಕೆ ಒಂದು 5-6 ಸಲ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಭಾವ ಇಷ್ಟು ಬೇಗ ಹೋಗ್ಬಿಟ್ರು ಅಂತ. ನನಗೆ ಒಂಥರ ಹಳೆಯ ನೆನಪುಗಳೆಲ್ಲ ಬಂದು ನಾನು ಈ ವಿಡಿಯೋ ಶೇರ್ ಮಾಡಲಿಕ್ಕೆ ಇಷ್ಟ ಆಯಿತು ಫ್ರೆಂಡ್ಸ್. ಹಳೆಯ ನೆನಪುಗಳನ್ನು ನಾನು ನೆನಪಿಸ್ಕೊಂಡು ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಮುಂದೆ ನಮ್ಮ ಜೀವನ ಏನು ಅಂತಂದರೆ, ಮದುವೆ ಆಯಿತು. ಮದುವೆ ಆದ 6 ತಿಂಗಳೇ ನಾನು ಬೆಂಗಳೂರಿಗೆ ಬಂದು ಇನ್ನು ಮತ್ತೆ ಸಂಸಾರ, ಮಕ್ಕಳು ಇದೆ ಅಲ್ವಾ ಫ್ರೆಂಡ್ಸ್. ಈ ರೀತಿ ನಮ್ಮ ಬಾಲ್ಯ ಜೀವನದಿಂದ ಈ ಜೀವನಕ್ಕೆ ಬಂದಿದ್ದೀನಿ.
ಇದನ್ನು ನಾನು ಶೇರ್ ಮಾಡಬೇಕು ಅಂತ ಹೇಳಿ ನನ್ನ ವಿಡಿಯೋನ ಪ್ರತಿಯೊಬ್ಬರು ನೋಡ್ತೀರಾ, ಸಂತೋಷ ಪಡ್ತೀರಾ, ನಮ್ಮ ಬಾಲ್ಯ ಜೀವನವನ್ನು ಏನಂತೀರಾ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.